ಓಕೆ, ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತೊಂದು ಅದ್ಭುತ ರಿಸಲ್ಟನ್ನು ತೆಗೆದಿದ್ದೀವಿ ಭತ್ತದ ಬೆಳೆಗೆ. ಅದು ಕೂಡ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕರಡ್ಕೆರೆ ಎಂಬ ಗ್ರಾಮದಲ್ಲಿ. ಇವತ್ತು ವೆಸ್ಟೀಜಲ್ಲಿರುವಂಥ ಸಾವಯವ ಪ್ರಾಡಕ್ಟನ್ನು ಬಳಸಿ ಅದ್ಭುತವಾಗಿ ರಿಸಲ್ಟನ್ನು ತೆಗೆದಿದ್ದಾರೆ. ನಾವು ಅದೇ ಹೊಲದಲ್ಲಿದ್ದೀವಿ ಮತ್ತು ಅದೇ ರೈತರ ಜೊತೆನೇ ಇದ್ದೀವಿ. ರಿಸಲ್ಟ್ ಯಾವ ಥರ ಬಂದಿದೆ ಅಂತ ನಾನು ಅವ್ರ ಕಡೆಯಿಂದ ಕೇಳೋಣ. ನಾನು ಹೇಳೋದಕ್ಕೇನು ಅವರೇ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ರಾಜೇಶ್ ಅಂದ್ಬಿಟ್ಟು. ರಾಜೇಶ್ ಅಂತೇಳಿ. ಯಾವ ಊರು? ಕರಡ್ಕೆರೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸೇಮ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕರಡ್ಕೆರೆ ಎಂಬ ಗ್ರಾಮ. ಸರ್ ಇದೆಷ್ಟು ಟೈಮ್ ಆಯ್ತು ನೀವು ಯೂಸ್ ಮಾಡೋಕ್ಕೆ? ನಾನು 2 ಟ್ರಿಪ್ಪು ಯೂಸ್ ಮಾಡಿದ್ದೀನಿ ಸರ್. 2 ಟೈಮ್ ಹಾಕಿದ್ದಾರೆ. ಗೊಬ್ಬರ ಜೊತೆ ಹೊರಗಡೆ ರಾಸಾಯನಿಕ ಗೊಬ್ಬರ ಜೊತೆ ಅದ್ರ ಜೊತೆ ನಮ್ಮದು ಕೂಡ ಮಿಕ್ಸ್ ಮಾಡಿದ್ದಾರೆ. ರಿಸಲ್ಟ್ ಯಾವ ಥರ ಬಂದಿದೆ? ಚೆನ್ನಾಗಿ ಬಂದಿದೆ ಸರ್ ಬೆಳೆ. ಮೊದಲಿಗೂ ಇವಾಗೂ ಯಾವ ಥರ ಬಂದಿದೆ ರಿಸಲ್ಟು? ಮೊದಲೇ ಈ ಥರ ಬಂದಿರಲಿಲ್ಲ ಯಾವ ಬೆಳೆಯೂ ಕೂಡ. ಇದು ಉಪಯೋಗಿಸಿದ ಮೇಲೆ ವೆಸ್ಟೇಜ್ ಬರೋದು ಹಾಕಿ ನಾವು ಉಪಯೋಗಿಸಿದ ಮೇಲೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದೈತಾ ಬೆಳೆ ಚೆನ್ನಾಗಿ. ಇದರಿಂದ ನಾವು ಬೇರೆ ರೈತರಿಗೆ ಹೇಳಿದರೆ ಏನಾರ ಲಾಸ್ ಐತೆ ಸೈಡ್ ಏನಾರು ಇದನ್ನ ಬೆಳೆ? ಏನೇನಿಲ್ಲ ಸರ್, ಚೆನ್ನಾಗಿ ಆಗುತ್ತೆ. ಅವರು ರಿಸಲ್ಟ್ ಬರುತ್ತೆ. ಅದ್ಭುತವಾಗಿ ಚೆನ್ನಾಗಿ ಬರುತ್ತೆ. ಕಡಿಮೆ ಖರ್ಚಲ್ಲಿ ಇವರೇ ಹೇಳ್ತಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ರಿಸಲ್ಟ್ ಎಕ್ಸಲೆಂಟ್ ಆಗಿದೆ. ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿನ ತೆಗಿಬೋದು ಸಾವಯವ ಪ್ರಾಡಕ್ಟಿಂದ. ನಾವು ಸಾವಯವ ಪ್ರಾಡಕ್ಟನ್ನು ಬಳಸೋದ್ರಿಂದ ಮಣ್ಣಿನ ಇಳುವರಿ ಜಾಸ್ತಿ ಆಗುತ್ತೆ, ಮಣ್ಣನ್ನು ಉಳಿಸ್ಬೋದು. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಬೆಳೆಗಳಿಗೆ ಕೂಡ ನಮ್ಮ ಹತ್ರ ಎಣ್ಣೆ ಗೊಬ್ಬರ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿ ಬಳಕೆ ಮಾಡಿ